ಕೇವಲ ಒಂದು ಲೋಯರ್ ಸ್ಟೇಟಸ್ ನಲ್ಲಿ ಇರ್ತಕ್ಕಂಥ ಮನಸ್ಸು ಉನ್ನತವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗತಕ್ಕಂಥದಕ್ಕೆ ಯಾವ ಸಾಧನೀಭೂತವಾಗಿದೆಯೋ ಅಂತ ಶ್ರವಣ ಮಾಡಿ. ಮತ್ತೆ ಅಸತೋಮ ಸತ್ಯಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಮೃತವಾಗಿರ್ತಕ್ಕಂಥ ಅಜ್ಞಾನಾಮೃತವಾಗಿರ್ತಕ್ಕಂಥ ಸ್ಥಳದಿಂದ ಉನ್ನತವಾಗಿರ್ತಕ್ಕಂಥ ಸ್ಥಳಕ್ಕೆ ನೀನು ಏರಬೇಕಾದ್ರೆ, ನಿನ್ನಲ್ಲಿ ಸಂಸ್ಕಾರ ಬರಬೇಕಾದ್ರೆ, ನಿನ್ನ ದೈವದ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಎಂಥ ಅಕ್ಷರಗಳನ್ನು ಕೇಳಬೇಕೋ ಆ ಅಕ್ಷರಗಳನ್ನು ಕೇಳೋದು ಶ್ರವಣ. ಉಪನಿಷತ್ ಶ್ರವಣ ಮಾಡ್ತೀಯಾ? ಒಳ್ಳೆ ಭಾರತ ಭಾಗವತ ರಾಮಾಯಣದಲ್ಲಿ ಇರ್ತಕ್ಕಂಥ ಮೌಲ್ಯಾಧಾರಿತವಾಗಿರ್ತಕ್ಕಂಥ ವಿಷಯಗಳನ್ನು ಕೇಳ್ತೀಯಾ? ರಾಮಾಯಣ ಕೇಳ್ತೀಯಾ? ಅದು ಶ್ರವಣ. ಅಷ್ಟೇ ಹೊರತು ಅವ್ರು ಮಾತಾಡಿದ್ದು ಇವ್ರು ಮಾತಾಡಿದ್ದು ಕೇಳೋದಲ್ವೋ, ಚಾಡಿ ಕೇಳೋದು ಅಲ್ಲೇ ಅಲ್ಲ. ಶ್ರವಣ ಅಂದ್ರೆ ತನ್ನ ಸ್ವಸ್ವರೂಪ ಜ್ಞಾನವನ್ನು ತಿಳಿಪಡಿಸ್ತಕ್ಕಂಥ ವಾಕ್ಯ ಏನಿದೆಯೋ, ಬೋಧ ಏನಿದೆಯೋ, ಆ ಬೋಧೆಯನ್ನು ಸ್ವೀಕಾರ ಮಾಡತಕ್ಕಂಥ ಒಂದು ಸಾಧನೆ ಏನಿದೆಯೋ ಅದು ಶ್ರವಣ.